ಬಾ. ಟಂಟಡಾನ್, ಹೇಗಿದೆ? ಹಳೆ ಜೋಡಿಗಿಂತ ಈ ಹೊಸ ಜೋಡಿನೇ ತುಂಬಾ ಚೆನ್ನಾಗಿದೆ ಅಲ್ವಾ? ಯಾರೇದು? ಏನಜ್ಜಿ ಹಿಂಗ್ ಹೇಳ್ತೀಯಾ? ಇದು ನಮ್ ಭಾವ, ಇದು ನಾನು. ಏಯ್, ಏನೇ ಬಂದಿರೋದು ನಿನ್ಗೆ ದೊಡ್ಡ ರೋಗ? ಅಲ್ಲಿ ಸುರೇಬಿ ಕಾಣಿಸ್ತಾ ಇಲ್ಲ ಅಂತ ಕಂಗೆಟ್ ಕೂತಿದ್ರೆ ನೀನಿಲ್ಲಿ ನಿನ್ನ ಆಸೆಗಳಿಗೆ ಬಣ್ಣ ಬಳ್ಕೊಂತ ಕೂತಿದ್ಯಾ. ಪಾಪ ಅವಳು ದುರಾದೃಷ್ಟದಿಂದ ದಾರಿ ತಪ್ಪಿ ಹೋಗಿದ್ದಾಳೆ. ಇಲ್ಲಿ ನೀನು ಅಡ್ಡ ದಾರಿ ಹಿಡಿದಿದ್ಯಲ್ಲೇ. ನಿನಗೆ ಸ್ವಲ್ಪನಾದ್ರೂ ಬುದ್ಧಿನೇ ಇಲ್ವಾ? ಖಂಡಿತ ನಿನ್ಗೆ ಒಳ್ಳೇದಾಗಲ್ಲ ಕಣೆ, ಖಂಡಿತ ನಿನ್ಗೆ ಒಳ್ಳೇದಾಗಲ್ಲ. ಮೊದಲು ನೀನ್ ಹೇಳಿದ್ದೆಲ್ಲ ಕೇಳಿಸ್ಕೊಂಡು ಇದು ನಿನ್ನ ಕನಸಿನ ಒಂದು ಭಾಗ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಈಗ ಅದು ಹುಚ್ಚಾಗಿ ಬದಲಾಗ್ಬಿಟ್ಟಿದೆಯಲ್ಲೇ. ನೋಡು, ಈಗ ನೀನು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಸುಮಾರು ಜನನ್ನ ಬಲಿ ತಗೊಳ್ಳುತ್ತೆ. ಮೊದಲು ಇದನ್ನೆಲ್ಲ ತೆಗೆದು ಬಿಸಾಕು. ಅಜ್ಜಿ, ಅಷ್ಟು ಸುಲಭವಾಗಿ ನಾನ್ ನನ್ನ ಕನ್ಸುಗಳನ್ನ ಬಿಟ್ಕೊಡೋದೇ ಇಲ್ಲ. ಆ ದೇವ್ರೆ ಆ ಸುರಭಿನ ನನ್ನ ಸೂರ್ಯನಿಂದ ದೂರ ಮಾಡಿ ನನ್ಗೊಂದು ಅವಕಾಶ ಕೊಡ್ತಾ ಇದ್ದಾನೆ. ಅದಕ್ಕೆ ಅಡ್ಗಾಲ್ ಹಾಕಕ್ ನೀನ್ ಯಾರು? ನೀನು ಹಳೆ ಕಾಲದವಳು ಅಲ್ವಾ ಅಜ್ಜಿ? ಅದಕ್ಕೆ ನಿನಗೆ ಹಾಗೆ ಅನ್ನಿಸ್ತಾ ಇದೆ ಅಷ್ಟೇ. ಕಾಲ ಯಾವ್ದಾದ್ರೇನು, ಬದುಕೋ ರೀತಿ ಯಾವತ್ತೂ ಬದಲಾಗಲ್ಲ. ನಾವೀ ಸಮಾಜದಲ್ಲಿ ಬದುಕಬೇಕು ಅಂದ್ರೆ ಕೆಲವು ಕಟ್ಟುಪಾಡುಗಳನ್ನು ಫಾಲೋ ಮಾಡಲೇಬೇಕಾಗತ್ತೆ. ಒಬ್ರು ಅಸಹಾಯಕತೆನ ಅವಕಾಶ ಅನ್ಕೊಳ್ಳೋದು ತುಂಬಾ ದೊಡ್ಡ ತಪ್ಪು. ಪ್ರೀತಿಸೋರು ಯಾವತ್ತಿದ್ರು ತಾವು ಇಷ್ಟಪಟ್ಟರು ಚೆನ್ನಾಗಿರ್ಲಿ ಅಂತ ಬಯಸ್ತಾರೆ ಹೊರತು ಅವ್ರು ಕಷ್ಟಪಟ್ಟರು ಪರವಾಗಿಲ್ಲ ನಾನ್ ಚೆನ್ನಾಗಿರ್ತೀನಿ ಅಂತ ಬಯಸಲ್ಲ. ಹಾಗೆ ನೋಡಿದ್ರೆ ಇದನ್ನ ಯಾರು ಪ್ರೀತಿ ಅನ್ನಲ್ಲ, ಹುಚ್ಚತನ, ಹಠ, ಸ್ವಾರ್ಥ ಅಂತಾರೆ. ಇವಳು ಇಲ್ಲಿಗೆ ಬಂದಾಗ್ಲಿಂದಲೂ ಇದೇ ವಿಷಯವಾಗಿ ನಾನು ಅವಳಿಗೆ ಬೈದು ತಿದ್ದಿ ಬುದ್ಧಿ ಹೇಳ್ತಾ ಇದ್ದೀನಿ. ಆದ್ರೂ ಅವಳು ತಿದ್ಕೋತಾನೇ ಇಲ್ಲ. ಅಲ್ಲ ಕಣು ನಕುಲ, ಈ ವಿಷಯ ಹೊರಗಿನ ಜನಕ್ಕೆ ಗೊತ್ತಾದ್ರೆ ಅವ್ರು ಇವಳ ಬಗ್ಗೆ ಯಾವ ರೀತಿ ಮಾತಾಡ್ತಾರೆ, ನಮ್ಮನೆ ಮರ್ಯಾದೆ ಪ್ರಶ್ನೆ ಏನು, ಇದೊಂದು ಅರ್ಥನೇ ಆಗ್ತಾ ಇಲ್ವಲ್ಲ ಇವಳಿಗೆ. ಅಲ್ಲ ಸಿಸ್ಟ್ರು, ಸುರಭಿ ಇನ್ನು ಎಲ್ಲಿದ್ದಾಳೆ ಏನಾಗಿದ್ದಾಳೆ ಅಂತ ಇನ್ನೂ ತೀರ್ಮಾನನೇ ಆಗಿಲ್ಲ. ಆಗ್ಲೇ ನೀನು ಅವಳ ಕತೆನೆ ಮುಗ್ದೋಗಿರೋ ಹಾಗೆ ನಿನ್ನಷ್ಟಕ್ಕೆ ನೀನ್ ಚಿತ್ರ ಬಿಡಿಸಿ ಎಂಜಾಯ್ ಮಾಡ್ತಾ ಇದೆಯಲ್ಲ, ಇದನ್ನ ಯಾರಾದ್ರೂ ಪ್ರೀತಿ ಅಂತಾರ? ವಿಕೃತ ಅಂತಾರೆ. ನಿನ್ನೊಳಗೆ ನಿನಗೆ ಗೊತ್ತಿಲ್ಲದೆ ಒಬ್ಳು ಸ್ಯಾಡಿಸ್ಟ್ ಇದ್ದಾಳೆ. ಅವಳು ನಿನ್ನ ಹಂತಂತವಾಗಿ ಸಾಯಿಸಕ್ಕಿಂತ ಮುಂಚೆ ನೀನೇ ಅವಳನ್ನ ಸಾಯಿಸ್ಬಿಡು. ಇಲ್ಲ ಅಂದ್ರೆ ಮುಂದೆ ನೀನ್ ತುಂಬಾ ಅನ್ಭವಿಸ್ಬೇಕಾಗತ್ತೆ. ಮುಗಿತಾ ನಿನ್ ಲೆಕ್ಚರ್? ಈ ಪ್ರಪಂಚದಲ್ಲಿ ಒಬ್ರಿಗೆ ಏನಾದ್ರೂ ಸಿಗ್ಬೇಕು ಅಂದ್ರೆ ಇನ್ನೊಬ್ರು ಏನಾದ್ರೂ ಕಳ್ಕೋಬೇಕಾಗತ್ತೆ ಬ್ರದರ್. ಒಬ್ಬ ಇನ್ಫ್ಲೂಯೆನ್ಸ್ ಇಂದ ದೊಡ್ಡ ಕಾಲೇಜಲ್ಲಿ ಸೀಟ್ ತಗೊಂಡ್ರೆ ಇನ್ನೊಬ್ಬ ಟ್ಯಾಲೆಂಟ್ ಇದ್ರೂನು ಆ ಸೀಟ್ನ ಕಳ್ಕೋಬೇಕಾಗತ್ತೆ. ದುಡ್ಡಿಸ್ಕೊಂಡು ಹಾಕಿದ ಓಟು ಪ್ರಶ್ನೆ ಮಾಡೋ ಹಕ್ಕನ್ನ ಕಳ್ಕೊಂಡಿರುತ್ತೆ. ಒಬ್ರಿಗೆ ಅದೃಷ್ಟದಿಂದ ಸಿಗೋದು ಇನ್ನೊಬ್ರಿಗೆ ಶಾಪ ಆಗಿ ಕಾಣಿಸುತ್ತೆ. ಇಲ್ಲಿ ನಾನು ಲೆಕ್ಕಾಚಾರ ಹಾಕ್ತಾ ಇರೋದು ಇದನ್ನೇ. ನೋಡು ಬ್ರದರ್, ಹೇಳಿ ಕೇಳಿ ಸುರಭಿ ಕಳೆದೋಗಿರೋದು ಕಾಡಲ್ಲಿ. ಅದು ಅವಳು ಕಳೆದೋಗಿ 3 ದಿನದ ಮೇಲಾಗಿದೆ. ಒಂದ್ ವೇಳೆ ಅವಳು ಬದುಕಿದ್ರು ಅದು ಸೇಫ್ ಜಾಗ ಅಂತೂ ಅಲ್ಲ. ಯಾಕೆ ಹೇಳು? ಅದು ದಟ್ಟವಾದ ಕಾಡು, ಹಾವುಗಳಿವೆ, ಹುಲಿಗಳಿವೆ, ಬೆಟ್ಟದ ಇಳಿಜಾರಿದೆ. ಹಾಗಾಗಿ ಬದುಕೋ ಚಾನ್ಸಸ್ಸು ಸ್ವಲ್ಪ ಕಡಿಮೆನೆ. ಇಂಥ ಲೆಕ್ಕಾಚಾರನ